ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಸುದ್ದಿ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಹಡಿಲುಗದ್ದಿಗೆ ಮಡಿಲು ತುಂಬಲು ಬಂದ ಸಹ್ಯಾದ್ರಿ ಕಾಲೇಜಿನ ಎನ್ಎಸ್ಎಸ್ ವಿಭಾಗದ ಮಕ್ಕಳು ಹಾಗೂ ಅಲ್ಲಿ ಯಾವ ರೀತಿ ಅವರು ಭೂಮಿ ತಾಯಿಯ ಬಗ್ಗೆ ಹಡಿಲನ್ನು ಹೇಗೆ ಹದ ಮಾಡುವುದು, ನಾಟಿ ಮಾಡುವುದು ಮತ್ತು ಈಗಿನ ಯಾವೆಲ್ಲ ತಂತ್ರಜ್ಞಾನಗಳು ಇದಕ್ಕೆ ಉಪಯೋಗಿಸಲಾಗುತ್ತದೆ, ಹಳೆಯ ಕಾಲದೊಂದಿಗೆ ಹೊಸ ಆಧುನಿಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ತಾವೇ ಸ್ವತಃ ಗದ್ದೆಗೆ ಇಳಿದು ನಾಟಿಯನ್ನು ಮಾಡಿರುತ್ತಾರೆ. ಅದರ ಜೊತೆಗೆ ಇಂತಹ ಹೊಸ ಅನುಭವ ಅವರಿಗೆ ಹೇಗನಿಸಿತು ಎಲ್ಲವನ್ನು ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ. ಕಂಡಡೊಂಜಿ ದಿನ. ಆದರೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಲು ಮರೆಯದಿರಿ. ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನ ಫಾಲೋ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೇರಳ ಗಡಿ ಪರಿಸರವಾದ ಕೋಟಿಕಾರ್ ಮಾಡೂರು ಪರಿಸರಕ್ಕೆ ಭೇಟಿ ನೀಡಿದ ಈ ಸಹ್ಯಾದ್ರಿ ಎನ್ಎಸ್ಎಸ್ ಮಕ್ಕಳು ಇಷ್ಟು ದಿನ ಹೊಟ್ಟೆ ತುಂಬುತ್ತಿದ್ದ ಅನ್ನ ಹೇಗೆ ತಯಾರಾಗುತ್ತದೆ, ಅದನ್ನು ಬೆಳೆಸುವ ರೈತರ ಹಿಂದಿನ ಶ್ರಮದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಪಡೆದುಕೊಂಡ್ರು. ಸಾಮಾಜಿಕವಾಗಿ ಒಂದಲ್ಲ ಒಂದು ಸದಾ ಚಟುವಟಿಕೆಯಿಂದ ಇರುತ್ತಿದ್ದ ಈ ಮಕ್ಕಳಿಗೆ ಇದೊಂದು ಹೊಸ ಅನುಭವವನ್ನು ತಂದುಕೊಟ್ಟಿದೆ. ಸ್ವತಃ ಮಕ್ಕಳು ಕೈಯಲ್ಲಿ ಭತ್ತದ ತಳಿಯನ್ನ ಹಿಡಿದು ತಾವೇ ಸಂಭ್ರಮದಿಂದ ಗದ್ದೆಗೆ ಇಳಿದು ನಾಟಿ ಮಾಡಲು ಮುಂದಾದರು. ಏನು ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ್ದು ಶಿಬಿರದ ಶಿಕ್ಷಕಿ ಹಾಗೂ ಸಹ್ಯಾದ್ರಿ ಶಾಲೆಯ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಶ್ರೀಲತಾ ಯುಎ. ಇದೊಂದು ಅದ್ಭುತ ಅವಕಾಶ ಮಕ್ಕಳಿಗೆ ಹಾಗೂ ತಮಗೆ ಸಿಕ್ಕಿದೆ. ಇದರಿಂದಾಗಿ ನಮ್ಮ ಕೃಷಿಕ ರೈತನ ನಿಜ ಜೀವನದ ಬಗ್ಗೆ ಮತ್ತು ಪಾರಂಪರಿಕ ವಿಚಾರಗಳನ್ನ ತಿಳಿದಂತಾಯಿತು ಎಂದು ಹೇಳಿದ್ರು. ನಮ್ಮ ಸಹ್ಯಾದ್ರಿ ಕಾಲೇಜಿನಲ್ಲಿ ಒಂದು ಸುಮಾರು 5 ವರ್ಷದಿಂದ ನಾವು NSS ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಇದು ಈಗ 2 ವರ್ಷದಿಂದ ಸುಮಾರು ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಕೊರೋನಾದಿಂದಾಗಿ. ಆದರೂ ಕೂಡ ಈಗಾಗಲೇ ಅವರು ಹೇಳಿದಾಗೆ ಸುಮಾರು 2 ವರ್ಷದ ಹಿಂದೆ ನಾವು ಇದೇ ಒಂದು ಪರಿಸರದ ಕುಂಪಲ ಶಾಲೆಯಲ್ಲಿ ಆ ಶಾಲೆಗೆ ಒಂದು ಪೇಂಟ್ ಕೊಡುವ, ಸರ್ಕಾರಿ ಶಾಲೆಗೆ ಪೇಂಟ್ ಕೊಡುವ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಅದರಿಂದ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಅನುಭವ ಸಿಕ್ಕಿದೆ. ಸೊ ಇದೇ ಥರ NSS ಅಂತ ಹೇಳಿದರೆ ಈಗ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮೆಡಿಕಲ್ ಕಾಲೇಜ್ನಲ್ಲಿ ಭಾಳ ಮಕ್ಕಳು ಇದರಲ್ಲಿ ಭಾಗವಹಿಸೋದು ವಿರಳ ಆದದ್ರಿಂದ ನಮಗೆ ಒಂದೇ ಆಸೆ, ಈ NSSನ ಮೂಲಕ ನಮ್ಮ ಮಕ್ಕಳಿಗೆ ಅವರೊಂದು ಹಳ್ಳಿಯ ವಾತಾವರಣಕ್ಕೆ ಬಂದು ಹಳ್ಳಿಯ ವಾತಾವರಣದಲ್ಲಿ ಏನೆಲ್ಲ ಕಷ್ಟ ಇದೆ, ಅದನ್ನು ಹಳ್ಳಿಯ ಜನರು ಯಾವ ಕಷ್ಟದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಅನುಭವ ಅವರಿಗೆ ಆಗಬೇಕು ಅಂತ ಹೇಳಿಕೊಂಡು ನಮ್ಮದೊಂದು ಮುಖ್ಯ ಉದ್ದೇಶ. ಸೊ ಆದ್ದರಿಂದಾಗಿ ನಮಗೆ ಸಮಯ ಸಿಕ್ಕಾಗ ಅವರು ಬೇರೆ ಟೈಮಲ್ಲಿ ಅವರು ತುಂಬ ಅವರದೇ ಪಾಠಗಳಲ್ಲಿ ಬ್ಯುಸಿ ಇರ್ತಾರೆ. ಆದರೆ ಸಮಯ ಸಿಕ್ಕಾಗ ಇವತ್ತು ಭಾನುವಾರ ಅವರನ್ನು ಸೇರಿಸಿಕೊಂಡು, ಈಗ ನಾವು ನಿನ್ನೆ ಹೇಳುವಾಗ ಇದೆಲ್ಲ ಫಸ್ಟ್ ಇಯರ್ನ ಮಕ್ಕಳು, 4 ಜನ ಮಾತ್ರ ಅದರಲ್ಲಿ ಸೀನಿಯರ್ಸ್ ಇದ್ದಾರೆ. ಅವರಿಗೆ ಒಂದೇ ಮಾತು ಹೇಳಿದ್ದು ಏನು ಅಂತ ಹೇಳಿದರೆ, ಒಂದು ಕಾರ್ಯಕ್ರಮ ಇದೆ ಅರ್ಧ ದಿವಸದ್ದು, ನೀವು ಯಾರು ಬರ್ತೀರಿ ಅಂತ ಸ್ವಯಂ ಸೇವಕರಾಗಿ. ಈ ಎಲ್ಲ ಮಕ್ಕಳು ಏನು ಅಂತ ಗೊತ್ತಿಲ್ಲದೆ ನಾವು ಬರ್ತೇವೆ ಅಂತ ಹೇಳಿಕೊಂಡು ಮುಂದೆ ಬಂದರು. ಆಮೇಲೆ ಅವರಿಗೆ ಹೇಳಿದ್ದು ಈ ಥರ ಒಂದು ಗದ್ದೆ ನಡುವ ಕಾರ್ಯಕ್ರಮ ಇದೆ ಅಂತ. ಖುಷಿಯಾಗಿದೆ. ಆದರೆ ಈಗ ಬಂದು ಅವರ ಅನುಭವ ಕೇಳುವಾಗ
ಅವರಿಗೆ ಇನ್ನೂ ಹೆಚ್ಚಿನ ಅನುಭವ ಸಿಕ್ಕಿ ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಹೆಚ್ಚಿನ ಅಂದರೆ ಎಲ್ಲ ಮಕ್ಕಳು ಫಸ್ಟ್ ಟೈಮ್ ಗದ್ದೆಗೆ ಇಳಿಯೋದು. ಅದಕ್ಕೆ ನಾವು ಅವರಿಗೆ ಒಂದೇ ಅಂತ ಹೇಳೋದು, ನೀವು ಹಳ್ಳಿಗೆ ಬಂದು ಅವರನ್ನು ಅಲ್ಲಿ ಜನರನ್ನು ನೋಡಿ. ಇದೀಗ ಹಳ್ಳಿ ಅಂತ ಏನಲ್ಲ, ಆದರೆ ಪಟ್ಟಣದ ಮಧ್ಯದಲ್ಲೂ ಕೆಲವೊಮ್ಮೆ ಸಣ್ಣ ಸಣ್ಣ ಈ ಹಳೆ ಕಾಲದಿಂದ ಕೆಲವರು ಈಗ ಇನ್ನೂ ಗದ್ದೆಗಳು ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಸೊ ಅದನ್ನು ಈಗಿನ ಒಂದು ಹೊಸ ಒಂದು ಆಲೋಚನೆಯ ಪ್ರಕಾರ ಬಿದ್ದ ಗದ್ದೆಯನ್ನು ನಾವು ಉತ್ತು ವ್ಯವಸಾಯ ಮಾಡಬೇಕು ಅಂತ. ಸೊ ಈಗಿನ ನಮ್ಮ ಮಕ್ಕಳಿಗೆ ಹಾಲು ಅಂತ ಹೇಳಿದರೆ ನಂದಿನಿ ಹಾಲು ಅಂಗಡಿಯಿಂದ ತರ್ತಾರೆ ಅಂತ ಹೇಳ್ಕೊಂಡು, ಅದೇ ಥರ ಈ ಥರ ಹೋದಾಗ ಅವರಿಗೆ ಸಿಗ್ತದೆ ಅನುಭವ. ಅಕ್ಕಿ ಅಂತ ಹೇಳಿದರೆ ಅಂಗಡಿಯಿಂದ ತರೋದು, ಬ್ಯಾಗಲ್ಲಿ ಸಿಕ್ಕುತ್ತೆ ಅಂತ. ಆದರೆ ಈಗ ಏನು ಹೇಳ್ತಾರೆ ಅಂತ ಹೇಳಿದರೆ, ಆಯಿತು ನಮಗೆ ಒಂದು ನೋಡುವ. ಈಗ ಬೆಳಿಗ್ಗೆ ನೇಜಿಯ ಒಂದು ನೆಡುವಾಗ ಅವ್ರು ಕೇಳ್ತಾ ಇದ್ರು, ಇದು ಹೇಗೆ ಇದರಿಂದ ಬರ್ತದೆ ಮೇಡಮ್, ಇದು ಹೇಗೆ ಆಗಿದೆ ಅಂತ ಹೇಳ್ಕೊಂಡು. ಬಹುಶಃ ಈ ಒಂದು ಅನುಭವ ಅವರಿಗೆ ಇದು ಒಂದು ಲೈಫ್ ಟೈಮ್, ಜೀವನ ಪರ್ಯಂತ ತನಕ ಅವರಿಗೆ ಈ ಒಂದು ಅನುಭವ ಅವರಿಗೆ ನೆನಪಲ್ಲಿ ಇರ್ತದೆ. ಬಹುಶಃ ನಮ್ಮ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಮಕ್ಕಳು ಬಂದು 4 ವರ್ಷ ಇದ್ದು ಮುಂದೆ ಹೋಗಬೇಕಾದ್ರೆ ಇದೇ ಒಂದು ಅವರಿಗೆ ಈ ಅನುಭವ, ಈ ಲೈಫ್ ಟೈಮ್ನ ಅನುಭವ ಅವರು ತಗೊಂಡು ಹೋಗಬೇಕು ಅಂತ ಹೇಳೋದು ನಮ್ಮ ಒಂದು ಆಸೆ, ಉದ್ದೇಶ ಕೂಡ. ಧನ್ಯವಾದಗಳು. ಇದಕ್ಕೆ ನಮಗೆ ಈಗಾಗಲೇ ಹೇಳಿದಾಗೆ ಶ್ರೀಯುತ ನಾರಾಯಣ ಕುಂಪಲ್ರವರು ತುಂಬ ಸಹಕಾರ ಮಾಡಿದ್ದಾರೆ. ಅವರು ಇಲ್ಲಿಗೆ ಕರ್ಕೊಂಡು ಬಂದು ಇವತ್ತು ಇಲ್ಲಿ ಸಂದೀಪ್ ಅವರು ಕೂಡ ಜೊತೆಗೆ ಸೇರಿ ನಾವು ಈ ಊರಿನವರ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅವಕಾಶ ಕೊಟ್ಟದ್ದಾಗಿ ಎಲ್ರಿಗೂ ಧನ್ಯವಾದಗಳು. ಸಹ್ಯಾದ್ರಿ ಕಾಲೇಜಿನ ಫ್ಯಾಕಲ್ಟಿ ಶ್ರೀ ರಮೇಶ್ ಕೆಜೆ ಮಾತನಾಡಿ, ಈಗಿನ ಮಕ್ಕಳಿಗೆ ಆಹಾರ ಎಂಬುದು ಎಲ್ಲಿ ಸಿಗುತ್ತದೆ, ಅದನ್ನು ಯಾರು ಬೆಳೆಯುತ್ತಾರೆ ಹಾಗೂ ಅದರ ಉತ್ಪಾದನಾ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಾಯಿತು ಎಂದು ಹೇಳಿದರು. Gone are the days where you used to say roti kapda makan, the food, cloth and shelter are the basic necessity of life. Today I think food still remains. I think we have shelter and we have enough to eat. But then food and technology today is the prime or the key to any success of a particular economy. Having said this, today students are not aware of how these food crops are grown. In that direction, today Sahyadri College in association with the village here, we have come here to cultivate the paddy, and it's an experience for the student. And what we do at Sahyadri College is we have a program called Social Innovation Program, where students have to go to these villages, understand their problem, and being an engineering student, can they provide a technological solution to the problem that is faced by the agriculture sector as such. It is not only agriculture sector, we are going to fisheries, we are going to waste management, all these sectors that we are going and looking into various projects which can be taken up by students, and that can be converted as a engineering product, and it can come to their rescue so that they can cultivate with the more efficient method of agriculture. Today a lot of machineries are available, improvisation can happen. We have seen countries where the per hectare productivity is one of the highest, but in India, even though we claim that we are agriculture country, but if you look at the per hectare productivity, we are not at par with the best of the economies. So this is an exercise for the engineering students, looking at the problem that is faced by the agriculture sector as such. Can they provide a technological solution which is the necessity of the day, so that India not only claim to be the number one in terms of agriculture as one of the critical occupation, but can we increase the productivity, because with increase in the population we need sufficient food to eat. And rather than importing, when we have such a quality soil and and people to work for, can we become self-sufficient in this direction, even though we are 130 crores population. I think in that direction today is an exercise. It is a experience for our students who have never got into a paddy field, and the experience when they share, I think it will be amazing one. And we are continuing to have similar such activity across the sector, not only with respect to agriculture. We have done in fisheries, we have done in waste management, and maybe another problem that is faced by them is the irrigation. I think today they are depending upon the rainwater for the cultivation. Can we provide a solution where with the minimum amount of water, whether we can have best of the crops. This is the intention with which we are having this program today. We have around 50 students with the faculty members who have come here, and it is amazing experience for all of us here. ಇನ್ನು ಈ ಒಂದು ಹಡಿಲು ಭೂಮಿಗೆ ಮಡಿಲು ತುಂಬುವ ಯೋಜನೆಗೆ ಮುನ್ನುಡಿ ಇಟ್ಟಂತಹ ಸಮಾಜ ಸೇವಕರು ಶ್ರೀ BN ನಾರಾಯಣ್ ಟೈಲರ್.
ಇವರು ಈ ಹಿಂದೆಯೂ ಹಡಿಲು ಭೂಮಿಯಲ್ಲಿ ಮತ್ತೆ ಕೃಷಿಯನ್ನು ಮಾಡಿ ಭೂಮಿ ತಾಯಿಗೆ ಹಸಿರನ್ನು ತಂದುಕೊಟ್ಟು ಜೀವ ಕಳೆಯನ್ನು ನೀಡಿದ್ದಾರೆ. ಇದೀಗ ಮತ್ತೆ ಸಂದೀಪ್ ರಾಜ್ ಅವರ ಕನಸಿಗೆ ಸಹಕಾರ ನೀಡಿ ಪರಿಶ್ರಮಕ್ಕೂ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿದ್ದಾರೆ. ಇದೀಗ ಮತ್ತೆ ಸಂದೀಪ್ ರಾಜ್ ಅವರ ಕನಸಿಗೆ ಸಹಕಾರವನ್ನ ನೀಡಿ ಅವರ ಪರಿಶ್ರಮಕ್ಕೆ ಪ್ರೋತ್ಸಾಹಿಸಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಅವರಿಂದಲೇ ಕೇಳೋಣ. ಕೋಟೆಕಾರ್ ಬೀರಿ ಮಾಡೂರು ಪರಿಸರದಲ್ಲಿ ಇವತ್ತು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸ್ಥಳೀಯವಾಗಿ ಸಂದೀಪ್ ರಾಜ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಈ ಒಂದು ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ಈ ಕೊರೋನಾದಿಂದಾಗಿ ಟ್ರ್ಯಾಕ್ ಇಲ್ಲ, ಫೀಲ್ಡ್ ಇಲ್ಲ, ಆಟದ ಮೈದಾನದಲ್ಲಿ ಆಡುವಂತಿಲ್ಲ. ಅದಕ್ಕಾಗಿ ಆ ವಿದ್ಯಾರ್ಥಿಗಳನ್ನು ಗದ್ದೆಯಲ್ಲಿ ಇವತ್ತು ನೇಜಿ ನಡೆಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವು ಕಳೆದ ಒಂದು 6 ವರ್ಷದ ಹಿಂದೆ ಕುಂಪಲ ಶಾಲಾ ವಿದ್ಯಾರ್ಥಿಗಳಿಂದ ತೊಡಗಿಸಿಕೊಂಡು ಅಮ್ಮಿಕರೋಡು ಬಾರ್ದೆಯಲ್ಲಿರುವಂಥ ಗದ್ದೆಯಲ್ಲಿ ಕೆಸರ ಗದ್ದೆ ಕಾರ್ಯಕ್ರಮ ಮಾಡಿಕೊಂಡು ಸುಮಾರು 4 ಎಕರೆ ಗದ್ದೆಯನ್ನು ಉತ್ತು ಬಿತ್ತಿ ಶಾಲಾ ಮಕ್ಕಳಿಂದ ಕಾಲೇಜು ವಿದ್ಯಾರ್ಥಿಗಳಿಂದ ನೇಜಿ ನಡೆಸುವ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೆವು. ಈ ಬಾರಿ NSS ವಿದ್ಯಾರ್ಥಿಗಳು ಸುಮಾರು 50 ಮಂದಿ ವಿದ್ಯಾರ್ಥಿಗಳನ್ನು ಹಿಡ್ಕೊಂಡು ಕೋಟೆಕಾರ್ ಮಾಡೂರಿನ ಈ ಗದ್ದೆಗಳಿಗೆ ಒಂದು ಹಡಿಲು ಬಿದ್ದಂಥ ಗದ್ದೆಗಳು ಅದರ ಮಡಿಲು ತುಂಬುವಂಥ ಕಾರ್ಯವನ್ನು ಮಾಡಿಸುವ ಪ್ರಯತ್ನ ಆಗ್ತಿದೆ. ನಮ್ಮ ಕಾನ್ಸೆಪ್ಟ್ ಅದೇ, ಹಡಿಲು ಬಿದ್ದ ಗದ್ದೆಯನ್ನು ಮಡಿಲು ತುಂಬಿಸಬೇಕಂತೇಳಿ. ನಾನು ಬರ್ತಾ ವಿದ್ಯಾರ್ಥಿಗಳ ಹತ್ರ ಕೇಳಿದೆ, ಇಷ್ಟೆಲ್ಲ ಕಲಿತೀರಿ, ನಿಮ್ಮ ಕಲಿಕೆಗೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೆ ಹೇಗೆ ಅಂತೇಳಿ. ಅದು ಹೌದು ಸರ್, ಇಂಜಿನಿಯರ್ ಇಲ್ಲದಿದ್ದರೆ ಈ ದೇಶದಲ್ಲಿ ಬದುಕ್ಬೋದು, ಆದರೆ ರೈತ ಇಲ್ಲದಿದ್ದರೆ ಈ ದೇಶದಲ್ಲಿ ಬದುಕಲಿಕ್ಕೆ ಕಷ್ಟ ಅಂತೇಳಿ ಹೇಳಿದರು. ಅದು ನಿಜವಾದ ಮಾತು ಕೂಡ. ಯಾಕಂತೇಳಿದರೆ ಒಂದು ದೇಶ ಸುದೃಢ ಆಗಬೇಕಿದ್ರೆ ಆ ದೇಶದ ರೈತ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ ಆ ದೇಶದ ಜನರಿಗೆ ಹೊಟ್ಟೆಗೆ ಅನ್ನ ಆಹಾರ ಸಿಗಲಿಕ್ಕೆ ಸಾಧ್ಯ. ಗಡಿಯಲ್ಲಿ ಸೈನಿಕ ಇರಬೇಕು, ಗದ್ದೆ ತೋಟದಲ್ಲಿ ರೈತ ಇರಬೇಕು. ಅವರಿಬ್ಬರು ಇಲ್ಲದಿದ್ದರೆ ಒಂದು ದೇಶದ ಅಧಪತಿ ಆದ ಹಾಗೆ. ಆದ್ದರಿಂದ ನಮ್ಮ ಪ್ರಯತ್ನ ಈ ಒಂದು ವ್ಯವಸ್ಥೆ ಮುಂದೆ ಬೇರೆ ಬೇರೆ ಶಾಲಾ ಕಾಲೇಜುಗಳ ಮೂಲಕ ಆಡಳಿತ ಮಂಡಳಿಯವರ ಒಂದು ಸಹಕಾರದೊಂದಿಗೆ ಇದು ಇನ್ನಷ್ಟು ಹಡಿಲು ಬಿದ್ದ ಗದ್ದೆಯಲ್ಲಿ ಮಡಿಲು ತುಂಬ ಕಾರ್ಯ ಆಗಬೇಕು. ಕಳೆದ 2 ವರ್ಷದ ಹಿಂದೆ ಮಂಗಳೂರಿನ ಶಾರದಾ ವಿದ್ಯಾಲಯ ಇರ್ಬೋದು, ಕಿಟ್ಟಲ್ ಮೆಮೋರಿಯಲ್ ಕಾಲೇಜ್ ಇರ್ಬೋದು, ಮುಡಿಪುನ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿರ್ಬೋದು, ಅದೇ ರೀತಿ ಸಬೆಸ್ಟಿನ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ನಮ್ಮ ಅಮ್ಮಿಕರೋಡು ಬಾರ್ದೆಯಲ್ಲಿ ನೇಜಿ ನೆಡುವ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಈ ಬಾರಿ ವಿಶೇಷವಾಗಿ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಜೊತೆ ಬಂದಿದ್ದಾರೆ. ಇದೇ ರೀತಿ ಬೇರೆ ಬೇರೆ ಕಾರ್ಯಕರ್ತರು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಹಡಿಲು ಬಿದ್ದ ಗದ್ದೆಯನ್ನು ದತ್ತು ತೆಗೊಂಡು ಅದಕ್ಕೆ ಒಂದು ಮಡಿಲು ತುಂಬುವಂಥ ಕಾರ್ಯವನ್ನು ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಈ ಸಂದರ್ಭದಲ್ಲಿ ಗದ್ದೆಗೆ ಇಳಿದು ಮಕ್ಕಳೊಂದಿಗೆ ತಾನು ಬೆರೆತು ಅವರು ನಾಟಿ ಮಾಡುವ ಕ್ರಿಯೆಯ ಬಗ್ಗೆ, ಅಂದರೆ ಭತ್ತ ನಾಟಿ ಮಾಡುವ ಕ್ರಿಯೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದು ಶ್ರೀ ಚಂದ್ರಶೇಖರ್ ಅವರು. ಇದಕ್ಕೆ ಶ್ರವಣ್ ಭಂಡಾರಿ ಸುರತ್ಕಲ್ ಅವರು ಸಹ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಿದ್ರು. ನೋಡಿ, ಇದು ಒಂದು ಟ್ರೇದೊಂದು ಪೀಸ್ ಗೊತ್ತಾಯ್ತಲ್ಲ, ಅದು ಇವಾಗ ಟ್ರೇಯಲ್ಲಿ ಹಾಕುವಂಥ ಪದ್ಧತಿ ನೇಜಿ. ಮುಂಚಿನ ಕಾಲದಲ್ಲಿ ನಮಗೆ ಬೀಜವನ್ನು ನೀರಲ್ಲಿ 24 ಗಂಟೆ ನೆನೆಸಿಬಿಟ್ಟು ಇದಕ್ಕೆ ಬಿತ್ತನೆ ಮಾಡಿ ಆನಂತರ ಒಂದು 20 ದಿವಸ ಆಗುವಾಗ ನೇಜಿಯನ್ನು ತೆಗೆದು ಆನಂತರ ನಾಟಿ ಮಾಡುವಂಥ ಪದ್ಧತಿ. ಇವಾಗ ಕೂಲಿ ಜನ ಎಲ್ಲ ಸಿಕ್ಕೋದಿಲ್ಲ, ಅದಕ್ಕೋಸ್ಕರ ಇವಾಗ ಮಿಷಿನ್ ನಾಟಿ ನೀವು ನೋಡಿದಿರಲ್ಲ ಮಿಷಿನಲ್ಲಿ ಹೇಗೆ ಮಾಡೋದಂತೇಳಿ. ಮಿಷಿನ್ ನಾಟಿ ಮಾಡುವಾಗ ನಮಗೆ ಬೀಜವನ್ನು ನಾವು ಒಂದು ಟ್ರೇಗೆ ಮಣ್ಣು ಹಾಕಿ, ಮಣ್ಣು ಅಂತಂದರೆ ಮಣ್ಣಲ್ಲಿ ಕಲ್ಲೆಲ್ಲ ಇರಬಾರ್ದು. ಕಲ್ಲು ಸಿಕ್ಕಿದರೆ ಆ ಮಿಷಿನಲ್ಲಿ ಇದು ಮಾಡುವಾಗ ಅದು ಸಿಕ್ಕಾಕೊಳ್ತದೆ, ಮಿಷಿನ್ಗೆ ಪ್ರಾಬ್ಲಮ್ ಆಗ್ತದೆ. ಸ್ವಲ್ಪ ಮಿಷಿನಲ್ಲಿ ಮಣ್ಣನ್ನು ಸಾರಬೇಕು. ಸಾರಿದ ನಂತರ ಅದಕ್ಕೆ ಸ್ವಲ್ಪ ಏನಾದರೂ ಬೂದಿನಾಗಿದ್ದಾನೆ, ಸ್ವಲ್ಪ ಒಳ್ಳೆ ಮಣ್ಣಾದರೆ ಪರವಾಗಿಲ್ಲ, ಹಾಕಿಬಿಟ್ಟು ಆನಂತರ ಇದರಲ್ಲಿ ಬೀಜವನ್ನು 24 ಗಂಟೆ ನೆನೆಸಿಬಿಟ್ಟು ಆನಂತರ ಅದರಲ್ಲಿ ಮೊಳಕೆ ಬರ್ತದೆ, ಚಿಕ್ಕ ಮೊಳಕೆ ಬರ್ತದೆ. ಅದನ್ನು ಟ್ರೇಯಲ್ಲಿ ಹಾಕಿ ಅದಕ್ಕೆ ಒಂದು ಟ್ರೇಗೆ ಒಂದು 100-150 ಗ್ರಾಮ್ಸ್, ಅಂದರೆ ಗ್ಯಾಪು ಬಿಡಬಾರ್ದು ಜಾಸ್ತಿ. ಮಿಷಿನ್ಗೆ ಸಿಗುವಾಗ ಗ್ಯಾಪು ಬಿಟ್ಟರೆ ಅದು ಎಲ್ಲಿ ಹೊಡಿತದೆ ನೋಡಿ, ಅಲ್ಲಿ ಆ ಗ್ಯಾಪಲ್ಲಿ ಅಲ್ಲಿ ನೇಜಿ ನಿಲ್ಲೋದಿಲ್ಲ, ಗೊತ್ತಾಯ್ತಲ್ಲ. ಇದು ಮಾಡಿದ ನಂತರ ಅದನ್ನು ಅದಕ್ಕೆ ಮೇಲ್ಗಡೆ ಬೈಹುಲ್ಲ ಅಥವಾ ಏನಾದರೂ ಹಾಕಿ ಅದೊಂದು 4-5 ದಿವಸಗಳು ಮೊಳಕೆ ಬರ್ತದೆ. ಒಂದು 18ರಿಂದ 20-21 ದಿವಸ ಸ್ವಲ್ಪ ಮಳೆ ಎಲ್ಲ ಬಂದರೆ ಹಿಂದೆ ಮುಂದೆ ಆಗ್ತದೆ. ಮಿಷಿನಲ್ಲಿ ನಾಟಿ ಮಾಡುವಂಥದ್ದು ನೀವು ನೋಡಿದಿರಲ್ಲ, ಮಿಷಿನಲ್ಲಿ ನಾಟಿ ಮಾಡೋದು. ಇದರಲ್ಲಿ ಇವಾಗ ನಮಗೆ ಎಲ್ಲದಕ್ಕೂ ಇವಾಗ ಮಿಷಿನರಿ ಬಂದಿದೆ.
ಮುಂಚಿನ ಕಾಲದಲ್ಲಿ ಪ್ರತಿಯೊಂದು ನಾವು ಕೋಣದಲ್ಲೆಲ್ಲ ಉಳ್ತಾ ಇದ್ದದ್ದು. ಕೋಣದಲ್ಲಿ ಉಳಿದುಬಿಟ್ಟು ಅದೊಂದು 7-8 ಸಾಲ ಆಗಬೇಕು. ಆನಂತರ ಇದು ಅದಕ್ಕೆ ಹಲಗೆ ಹಾಕುವ ಪದ್ಧತಿ ಇತ್ತು. ಆನಂತರ ಅದನ್ನು ನಾಟಿ ಮಾಡಿ ಕೊಯ್ಯುವಾಗ ಎಲ್ಲ ಅದು ಆ ಕಾಲದ್ದು ಕಷ್ಟ ಅವರಿಗೇನು ಗೊತ್ತು, ಹಿಂದಿನವರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಗೊತ್ತಿದೆ, ನಾವು ನೋಡಿದ್ದೇವೆ. ಯಾಕಂತಂದರೆ ಅವರು ಬೇಗ ಮಾಡ್ತಾಯಿದ್ರು. ಅಂದರೆ ಏಪ್ರಿಲ್ ಜೂನಲ್ಲಿ ನಾಟಿ ಮಾಡ್ತಾಯಿದ್ರು. ಆವಾಗ ಈ ಇದು ನವರಾತ್ರಿ ಎಲ್ಲ ಬರುವಾಗ ಕಟಾವಿಗೆ ಬರ್ತದೆ ಅದು. ಆವಾಗ ಈ ಗದ್ದೆಯಲ್ಲಿ ನೀರು ನಿಲ್ತದೆ. ಆವಾಗ ಅವರು ಇದರಲ್ಲಿ ಏನು ಬಟ್ಟೆಯಲ್ಲೆಲ್ಲ ತುಂಬಿಬಿಟ್ಟು ಅಷ್ಟು ಕಷ್ಟಪಟ್ಟಿದ್ದಾರೆ. ಇವಾಗ ಏನಿಲ್ಲ, ಎಲ್ಲ ಮಿಷಿನರಿ ಬಂದಿದೆ. ಇವಾಗ ಇದು ಮಾಡಲಿಕ್ಕೂ ಟ್ರ್ಯಾಕ್ಟ್ರ್ ಇದೆ, ಇದು ಮಾಡಲಿಕ್ಕೆ ಹದ ಮಾಡಲಿಕ್ಕೆ ಟ್ರ್ಯಾಕ್ಟ್ರ್, ಸ್ವಲ್ಪ ಆಧುನಿಕ ಪದ್ಧತಿ ಇದು. ನಿಮಗೆ ಏನಂತಂದರೆ ಇವಾಗ ನಾಟಿ ಮಾಡಲಿಕ್ಕೆ ಹೇಗೆ ಅಂತ ಹೇಳ್ಬಿಟ್ಟು ಗೊತ್ತಿರಬೇಕಲ್ಲ, ಅದಕ್ಕೋಸ್ಕರ ನಿಮಗೆ ಇದು ಮಾಡಿದ್ದು. ಅರ್ಥ ಆಯ್ತಲ್ಲ? ಇವಾಗ ಗೊತ್ತಾಯ್ತಲ್ಲ ನೀವು ನೋಡಿದ್ದು ಹೇಗೆ ಅಂತೇಳಿ. ಇನ್ನು ಇದನ್ನು ನಾಟಿ ಮಾಡಿದ ನಂತರ ಒಂದು 25 ದಿವಸ ಇದರಲ್ಲಿ ಸ್ವಲ್ಪ ನೀರು ಕಡಿಮೆ ಇರಬೇಕು. ಯಾಕಂದರೆ ಸ್ವಲ್ಪ ನೇಜಿ ಗಟ್ಟಿ ಆಗಬೇಕು. ಅದಾದ ನಂತರ ಒಂದು ಅದಕ್ಕೆ ನೋಡಿಬಿಟ್ಟು ರೋಗ ಬರ್ತದ, ತಳೆ ಹುಳನ ಅಥವಾ ಕಾಂಡ ಹುಳನ, ಅದಕ್ಕೆ ನೋಡಿಬಿಟ್ಟು ಕಾಂಡ ಹುಳ ಆದರೆ ಸ್ವಲ್ಪ ಬೇರೆ ಅದಕ್ಕೆ ಎಲ್ಲ ಇದೆ, ಪೆರಡೆಲ್ಲ ಅಂಥದ್ದು ವಿಷ ಇದೆಲ್ಲ ಸ್ವಲ್ಪ ಇದೆ, ಇದೆ. ತಲೆ ಹುಳಕ್ಕೆ ಸ್ಪ್ರೇ ಮಾಡ್ಬೋದು. ಒಂದು 25 ದಿವಸದ ನಂತರ ಅದು ಬರ್ತದೆ. ಗೊತ್ತಾಯ್ತಲ್ಲ? ಇನ್ನೂ ಒಂದು ಮೆಥಡ್ ಇದೆ, ಇನ್ನು ಸ್ವಲ್ಪ ಒಂದು 25 ದಿವಸ 30 ದಿವಸ ಆಗುವಾಗ ಈ ಸಾಲು ಬರ್ತದಲ್ಲ, ಅದಕ್ಕೊಂದು ಗಾಡಿ ಇದೆ ಹಾಕಲಿಕ್ಕೆ. ಗಾಡಿ ಹಾಕಿದ ತಕ್ಷಣ ಏನಾಗ್ತದೆ ಅಂದರೆ ಗದ್ದೆ ಹೀಗೆ ಪುಡಿ ಆಗಿಬಿಟ್ಟು ಅದರ ಬೇರು ಕಟ್ಟಾಗ್ತದೆ ಈ ನೇಜಿತ್ತು. ಆನಂತರ ನಮಗೆ ರಸಗೊಬ್ಬರ ಬಿಸಾಕಿದರೆ ಇನ್ನೂ ಒಳ್ಳೆ ಬರ್ತದೆ ಅದು. ಗೊತ್ತಾಯ್ತಲ್ಲ? ಆನಂತರ ನಿಮಗೆ ಇನ್ನು ಇದರದ್ದು ಆಯ್ತಲ್ಲ, ಇನ್ನು ಕಟಾವಿಗೆ ಇವಾಗ ಕಂಬೈನರ್ ಅದೆಲ್ಲ ಬಂದಿದೆ, ನೋಡಿದ್ರಲ್ಲ ನೀವು. ಅದರಲ್ಲಿ ಕಟಾವು ಮಾಡಿ ಇವಾಗೆಲ್ಲ ತುಂಬ ಈಸಿನೇ. ಯಾವಾಗಲೂ ಪುಸ್ತಕ, ಕಾಲೇಜಿನ 4 ಗೋಡೆಗಳ ಮಧ್ಯೆ ಇದ್ದಂತಹ ಮಕ್ಕಳು ಇವತ್ತು ಪ್ರಕೃತಿಯೊಂದಿಗೆ ಬೆರೆತು ನಮಗೆ ಅನ್ನ ನೀಡುವ ರೈತನ ಸಂಕಷ್ಟವನ್ನು ಅರಿತುಕೊಂಡರು ಹಾಗೂ ಈ ಸಂತೋಷದ ಕ್ಷಣಗಳನ್ನು ನ್ಯೂಸ್ ಸುದ್ದಿಯೊಂದಿಗೆ ಹಂಚಿಕೊಂಡರು. ನಮ್ಮ ಪುರ ಸಹ್ಯಾದ್ ಹಿಡ್ದು ಬೈದೀನಿ. ಒಂದು ನಮ್ಮ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ಮ NSS ಕ್ಯಾಂಪ್ದ ವಾಲಂಟಿಯರ್ಸ್ ಆದ ಬೈದೀನಿ. ಸೊ ಒಂದು ಮಸ್ತ್ ಎಡ್ಡೆ ಎಕ್ಸ್ಪೀರಿಯನ್ಸ್ ನಮಗೆ ಫಸ್ಟ್ ಟೈಮ್ ಅನ್ಪುಣತೆ ಅಂಚ ಚೂರು ಹೊಸ ವಿಷಯ ಎಲ್ಲ ಗೊತ್ತಾಂಡು ಬಂಗಾಲ ಅಂಚೂರು ಅಂಡ ಮಲ್ಲೆಜ್ಜಿ ಮಸ್ತ್ ಶೋಕ್ ಎತ್ತಣೊಂದು ಎಕ್ಸ್ಪೀರಿಯನ್ಸ್. ಫಾರ್ಮರ್ಸ್ ಪೂರ ಎಂಚ ಆತು ಕಷ್ಟ ಬತ್ತು ಒಂದು ಪೇರು ಮಸ್ತ್ ಖುಷಿ ಆಂಡ್ ಎಕ್ಸ್ಪೀರಿಯನ್ಸ್ ಲೈಫ್ ಅಂದು ಇಂಜಿನಿಯರಿಂಗ್ ಕಲ್ಪನಾಗ ಸೈಡ್ ಇಡಂದು ಒಂದು ಎಕ್ಸ್ಪೀರಿಯನ್ಸ್ ಅಂದು ಪೂರ ಆಕಲ್ನ ಕಷ್ಟ ಬರ ಗೊತ್ತಾಂಡು ಅನ್ನದ ಬೆಲೆ ಗೊತ್ತಾಗ್ಬಿಡು. ಸೊ ಭಾರಿ ಎಡ್ಡದ ಎಕ್ಸ್ಪೀರಿಯನ್ಸ್. ಸೊ ಎಂಕಲು ಪೂರ ಅಲ್ಪ ದಿನ ನಡೆಯೊಂದು ಬರೋದಿಲ್ಲ. ಸೊ ಪ್ರತಿಯೊಂದು ಕಾಲೇಜ್ಲ ಇಂಚಿನ ಎಕ್ಸ್ಪೀರಿಯನ್ಸ್ ಪೂರ ಜೋಕ್ಲೆಗಳು ಕೊರೋಡು. ಸೊ ಭಾರಿ ಎಡ್ಡದ ಎಕ್ಸ್ಪೀರಿಯನ್ಸ್. ಸೊ ಎಂಕಲ್ ರಜ್ಜನೆಲ್ಲ ಪೂರ ಸೇರಿದ ಎಂಕ್ಲ ಕಾಲೇಜ್ದಾಗಲಿ ಪೂರ ಮಂತಂದಿಲ್ಲ. ಸೊ ಎಂಕಲ್ನಾಗೆ ಅವಕಾಶ ಕೊರ್ನ ನಾರಾಯಣನರಿಗೆ ಮಸ್ತ್ ಹೃದಯಪೂರ್ವವಾದ ಧನ್ಯವಾದಗಳು. ಅಂಚಿನ ಊರದ ಗ್ರಾಮಸ್ಥರುಗಳ ಧನ್ಯವಾದಗಳು. ಸೊ ಒಬ್ಬ ನ್ಯೂಸ್ ಸುದ್ದಿ ದಾಖಲೆಗಳ ಧನ್ಯವಾದಗಳು. ಒಟ್ಟಿನಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ ಹಡಿಲೆತ್ತ ಭೂಮಿಯನ್ನ ಮತ್ತೆ ಹಸಿರನ್ನಾಗಿಸುವ ಕಾಯಕದಲ್ಲಿ ಸಂದೀಪ್ ರಾಜ್ ಅವರ ಕನಸಿಗೆ ತಮ್ಮ ಒಂದು ಹೆಜ್ಜೆಯನ್ನ ಕೈಜೋಡಿಸಿದ್ದಾರೆ ಸಹ್ಯಾದ್ರಿ ಕಾಲೇಜಿನ NSS ವಿಭಾಗದ ಈ ಮಕ್ಕಳು. ಕ್ಯಾಮರಾಮನ್ ರವಿ ಮೂವಿ ಮ್ಯಾಕ್ಸ್ ಜೊತೆಗೆ ಬಬಿತಾ ಲತೀಶ್, ನ್ಯೂಸ್ ಸುದ್ದಿ ಕನ್ನಡ.